ಎಲ್ಲರಿಗೂ ನಮಸ್ಕಾರ. ಕಳೆದ ತರಗತಿಯಲ್ಲಿ ನಾವು ವಾಲ್ಪೈರ್ ಅಭಿವೃದ್ಧಿ ತಂತ್ರ ದುರಂತದ ಬಗ್ಗೆ ಅರ್ಧ ಭಾಗದಷ್ಟು ತಿಳ್ಕೊಂಡೆವು. ಅದರಲ್ಲಿ ಪ್ರಮುಖವಾಗಿ ಯಾರು ಕಾರ್ವೆರ್ ಮಾರ್ಷ್ ಅವರು ಎಲ್ಲಿಗೆ ವಾಲ್ಪೈರ್ಗೆ ಭೇಟಿಯನ್ನ ನೀಡ್ತಾರೆ. ಅಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರಿಗೆ ಉಂಟಾದಂತಹ ಅಡೆತಡೆಗಳು, ಕೆಡಕುಗಳು ಎಲ್ಲವನ್ನ ಗಮನಿಸಿ ನಂತರ ತಮ್ಮ ಒಂದು ಆತ್ಮವಿಶ್ವಾಸವನ್ನ ಕುಗ್ಗಿಸದೆ ನಾವು ಏನಾದರೂ ಸಾಧನೆಯನ್ನ ಮಾಡಲೇಬೇಕು ಎನ್ನುವಂತಹ ಒಂದು ಹಠವನ್ನ ತೊಟ್ಟಂತಹ ಮಾರ್ಷ್ ಅವರು ಹಾಗೆ ಕಾಡಿನ ಒಂದು ಒಳಗಡೆ ಮುಸುಳ್ತಾ ಹೋಗ್ತಾರೆ. ಹಾಗೆ ಹೋಗಿ ಅಲ್ಲೊಂದು ದಾರಿಯನ್ನ ಕಂಡ್ಕೊಳ್ತಾರೆ. ಆ ದಾರಿಯನ್ನ ಕಂಡ್ಕೊಂಡು ಅದೇ ಒಂದು ಕಿರುದಾರಿಯಲ್ಲಿ ನಡೆದುಕೊಂಡು ಒಂದು ಸಣ್ಣ ಪುಟ್ಟದಾಗಿ ಒಂದು 4 ಗುಡಿಸಲುಗಳಿರುವಂತಹ ಹಾಡಿಯನ್ನ ತಲುಪಿದಂತಹ ಮಾಸ್ಟರ್ ಅವರು ಅಲ್ಲಿ ಹೋಗಿ ಪೂಡಚ್ಚಿ ಎನ್ನುವಂತಹ ವ್ಯಕ್ತಿಯ ಒಂದು ಸ್ನೇಹ ಸಂಘವನ್ನ ಬೆಳೆಸಿಕೊಂಡು ಆ ಒಂದು ವಾಲ್ಪೈರ್ ಕಾಡಿನ ಒಂದು ಅನ್ವೇಷಣೆಗೆ ತೊಡಗುತ್ತಾರೆ. ಹಾಗೂ ಅಲ್ಲಿನ ಸೊಬಗನ್ನ ಅನುಭವಿಸುತ್ತಾ ಇಲ್ಲೇ ತಾನು ನೆಲೆಯೂರಬೇಕು ಎಂದು ಕಂಡುಕೊಂಡಂತಹ ಮಾರ್ಷ್ ಅವರು ಅಲ್ಲೇ ತಮ್ಮ ಒಂದು ಜೀವನ ಪರ್ಯಾಂತ ನೆಲೆಯನ್ನ ಹೂಡ್ತಾರೆ. ಹಾಗೆ ಅಲ್ಲಿ ಇರುವಂತಹ ಕೆಲವು ಸಮಯಗಳಲ್ಲಿ ಆ ಕಾಡುಗಳನ್ನ ಕಡಿದು ಸ್ವಲ್ಪ ಮಟ್ಟಿಗೆ ಕಾಡುಗಳನ್ನ ಕಡಿದು ಚಹಾ ಗಿಡಗಳನ್ನ ತರಿಸಿ ನೆಡ್ತಾರೆ. ಆ ನೆಟ್ಟು ಅಲ್ಲೇ ಆನಂದದ ಜೀವನವನ್ನ ಸಾಗಿಸ್ತಾ ಅವರು ಅಲ್ಲೇ ಮಡಿತಾರೆ. ಹಾಗೆ ನಂತರ ಸರ್ಕಾರದ ಅಧೀನಕ್ಕೆ ಬಂದಂತಹ ಆ ಒಂದು ವಾಲ್ಪೈರ್ ಕಾಡನ್ನ ಅಭಿವೃದ್ಧಿಯನ್ನ ಪಡಿಸುವ ಒಂದು ಸಲುವಾಗಿ ಏನ್ ಮಾಡ್ತಾರೆ, ಹಾಗೂ ಜನಗಳಿಗೆ ಉದ್ಯೋಗವನ್ನ ಒದಗಿಸಿಕೊಡುವಂತ ಒಂದು ನಿಟ್ಟಿನಿಂದ ಏನ್ ಮಾಡ್ತಾರೆ, ಸಂಪೂರ್ಣವಾಗಿ ಕಾಡನ್ನ ನಾಶ ಮಾಡಿ ಅಲ್ಲಿ ಚಹಾ ಗಿಡಗಳನ್ನ ನೆಟ್ಟ ದೊಡ್ಡದಾದಂತಹ ಬೃಹತ್ತಾದಂತಹ ಒಂದು ತೋಟವನ್ನ ನಿರ್ಮಿಸ್ತಾ ಹೋಗ್ತಾರೆ. ತದನಂತರದ ಕಾಲದಲ್ಲಿ ಹಾಗೆ ದೊಡ್ಡದಾದಂತಹ ಕಾಡನ್ನ ಕಡಿದಂತಹ ಸರ್ಕಾರ ನಂತರದ ಕಾಲಗಳಲ್ಲಿ ಹೇಗೆ ಒಂದು ದುಷ್ಪರಿಣಾಮಕ್ಕೆ ಅದು ಒಳಗಾಗುತ್ತೆ ಎನ್ನುವಂಥದ್ದನ್ನ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈಗ ಇಡೀ ವಾಲ್ಪೈರ್ ಹಸಿರು ಕಂಬಳಿ ಹೊತ್ತು ಮಲಗಿದಂತಿದೆ. ಕಣ್ಣು ಕಾಣುವವರೆಗೂ ಚಹಾ ತೋಟದ ಅನಂತ ಬಯಲು, ದಿಗಂತದಂಚಿನವರೆಗೆ ಮಾಲೆ ಮಾಲೆಯಾಗಿ ಸಹಸ್ರ ಚದರ ಮೈಲುಗಳವರೆಗೆ ಹರಡಿರುವ ಇದು ಮಾನವ ಸಾಮರ್ಥ್ಯಕ್ಕೆ ಧಕ್ಕಿದ ವಿಜಯ ಪತಾಕೆಯಂತಿದೆ. ವಾಲ್ಪೈರ್ಗೆ ಇಂದಿನ ನಿರುದ್ಯೋಗ ಸಮಸ್ಯೆಯನ್ನ ಸ್ವಲ್ಪ ಮಟ್ಟಿಗೆ ನಿವಾರಿಸಿದ ಹೆಗ್ಗಳಿಕೆ ಇದೆ. ಅದರ ಹಿಂದಿನ ಸೊಬಗು ಮತ್ತು ವೈಭವದ ಸಣ್ಣ ಕುರುಹು ಉಳಿಯದಂತೆ ಮಾಡಿದ ಮಾನವ ಸಾಮರ್ಥ್ಯಕ್ಕೆ ಬಿಂಬವಾಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ ಪೂರ್ಣವಾಗಿ ಕಾಡನ್ನ ನಾಶ ಮಾಡಿದ ನಂತರ ಏನಾಗಿದೆ, ವಾಲ್ಪೈರ್ ಹಸಿರು ಕಂಬಳಿ ಒತ್ತಿ ಮಲಗಿರುವ ರೀತಿಯಲ್ಲಿ ಕಾಣ್ತಾ ಇದೆ. ಅಂದ್ರೆ ಎಲ್ಲೆಲ್ಲೂ ಚಹದ ತೋಟಗಳೇ ಕಾಣ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಕಣ್ಣು ಕಾಣುವವರೆಗೂ ಚಹಾ ತೋಟದ ಅನಂತ ಬಯಲು, ಎಷ್ಟು ದೂರದವರೆಗೆ ನಮ್ಮ ಕಣ್ಣು ಸೆಳೆಯುತ್ತೋ ನೋಡುತ್ತೋ ಅಲ್ಲಿಯವರೆಗೂ ಅನಂತ ಬಯಲು ಕಾಣ್ತಾ ಇದೆ. ಒಂದು ಪ್ರಶಾಂತವಾದಂತಹ ಮೈದಾನ, ಚಹದ ಮೈದಾನ ನಮ್ಮ ಕಣ್ಣಿಗೆ ಬೀಳ್ತಾ ಇದೆ ಅಂತ ತಿಳಿಸ್ತಿದ್ದಾರೆ. ದಿಗಂತದಂಚಿನವರೆಗೂ ಮಾಲೆ ಮಾಲೆಯಾಗಿ ಸಹಸ್ರ ಚದರ ಮೈಲಿಯವರೆಗೂ ಹರಡಿರುವ ಇದು ಮಾನವ ಸಾಮರ್ಥ್ಯಕ್ಕೆ ಧಕ್ಕಿದ ವಿಜಯ ಪತಾಕೆಯಂತಿದೆ. ದಿಗಂತ ಅಂದ್ರೆ ಬಾನಿನ ಅಂಚಿನವರೆಗೂ ಮಾಲೆ ಮಾಲೆಯಾಗಿ, ಮಾಲೆ ಅಂತಂದ್ರೆ ಹಾರವಾಗಿ, ತೋರಣವಾಗಿ ಈ ಒಂದು ಚಹಾ ತೋಟ ಏನಾಗ್ತಿದೆ, ಬಿಂಬಿತವಾಗ್ತಾ ಇದೆ. ದಿಗಂತದಂಚಿನವರೆಗೂ ನಮ್ಮ ಕಣ್ಣಿನ ಅಂಚು, ಆ ಒಂದು ಬಾನಿನ ಅಂಚು, ಇನ್ನೇನ ಬಾನಿನ ಅಂಚು ಆಗಿರ್ಬೇಕು ಅಂತ ಹೇಗೆ ನಮಗೆ ಗೋಚರಿಸುತ್ತೋ ಆ ಅಂಚಿನವರೆಗೂ ಏನಾಗಿದೆ, ಮಾಲೆ ಮಾಲೆಯಾಗಿ ಈ ಒಂದು ಚಹಾ ಒಂದು ಮೈದಾನ ಕಾಣ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಮೈಲಿಯವರೆಗೂ ಹಬ್ಕೊಂಡಿದೆ ಅಂತ. ಹರಡಿರುವ ಇದು ಮಾನವ ಸಾಮರ್ಥ್ಯಕ್ಕೆ ಧಕ್ಕಿದ ವಿಜಯ ಪತಾಕೆಯಂತಿದೆ. ಮಾನವನ ಒಂದು ಸಾಮರ್ಥ್ಯಕ್ಕೆ ದೊರಕಿರುವಂತಹ ಒಂದು ವಿಜಯದ ಬಾವುಟ ಎನ್ನುವಂತೆ ಗೋಚರಿಸ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ವಾಲ್ಪೈರ್ಗೆ ಹಿಂದಿನ ನಿರುದ್ಯೋಗ ಸಮಸ್ಯೆಯನ್ನ ಸ್ವಲ್ಪ ಮಟ್ಟಿಗೆ ನಿವಾರಿಸಿದ ಹೆಗ್ಗಳಿಕೆ ಇದೆ. ವಾಲ್ಪೈರ್ಗೆ ಏನಾಗಿದೆ, ನಿರುದ್ಯೋಗ ಸಮಸ್ಯೆಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆಗೊಳಿಸಿದ್ದೀವಿ ಎನ್ನುವಂತಹ ಒಂದು ಹೆಗ್ಗಳಿಕೆ ಅವರಲ್ಲಿ ಪ್ರತಿಬಿಂಬಿತವಾಗಿದೆ. ಅದರ ಹಿಂದಿನ ಸೊಬಗು ಮತ್ತು ವೈಭವದ ಸಣ್ಣ ಕುರುಹು ಉಳಿಯದಂತೆ ಮಾಡಿದ ಮಾನವ ಸಾಮರ್ಥ್ಯಕ್ಕೆ ಬಿಂಬವಾಗಿದೆ. ಅದರ ಹಿಂದೆ ಇದ್ದಂತಹ ವೈಭವ, ಪ್ರಕೃತಿಯ
ಸುಂದರವಾದಂತಹ ಒಂದು ವೈಭವದ ಸಣ್ಣ ಗುರುತು ಸಹ ಸಿಗದಂತೆ ಏನಾಗಿದೆ, ಸಂಪೂರ್ಣವಾಗಿ ನಾಶವಾಗಿದೆ. ಯಾರಿಂದ? ಈ ಒಬ್ಬ ಮಾನವನಿಂದ. ಅವನ ಸಾಮರ್ಥ್ಯಕ್ಕೆ ಅದು ಬಿಂಬಿತವಾಗಿ ನಮ್ಗೆ ಗೋಚರಿಸ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಆದರೆ ಈ ಅಭಿವೃದ್ಧಿ ಅಲ್ಲಿನ ಜೀವ ಸಂಕುಲಗಳ ಮೇಲೆ ಬೀರಿರಬಹುದಾದ ದುಷ್ಪರಿಣಾಮಗಳ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ. ಆ ಒಂದು ಅಭಿವೃದ್ಧಿ ವಾಲ್ಪಾಯಿ ಕಾಡು ಏನಾಗಿದೆ, ಈಗ ಅಭಿವೃದ್ಧಿಯನ್ನ ಹೊಂದಿದೆ. ಆದರೆ ಆ ಅಭಿವೃದ್ಧಿಯ ಜೊತೆ ಯಾವ ರೀತಿಯಾದಂತಹ ದುಷ್ಪರಿಣಾಮ ದೊರಕಿದೆ ಎನ್ನುವಂಥದ್ದು, ಬಿಂಬಿತವಾಗಿದೆ ಎನ್ನುವಂಥದ್ದು ಯಾರಿಗೂ ಸಹ ಅರಿವಾಗಿಲ್ಲ. ಯಾರಿಗೆ ದುಷ್ಪರಿಣಾಮವಾಗಿದೆ? ಅಲ್ಲಿದ್ದಂತಹ ಜೀವ ಸಂಕುಲಗಳಿಗೆ ಯಾವ ರೀತಿಯಾದಂತಹ ಮಾರಕವಾಗಿದೆ ಎನ್ನುವಂಥದ್ದು ಯಾರಿಗೂ ಗೋಚರಿಸ್ತಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಈ ಕಾಡಿನಲ್ಲಿ ಆಧಿಪತ್ಯ ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದ ಸಿಂಹಬಾಲದ ಕೋತಿಗಳ ನೆಲೆ ಧ್ವಂಸವಾಗಿದೆ. ಅಲ್ಲಿ ಒಡೆತನದ ಆಧಿಪತ್ಯ ಅಂದ್ರೆ ಒಡೆತನವನ್ನ ಸ್ಥಾಪಿಸಿಕೊಂಡಿದ್ದಂತಹ ಯಾವ ಪ್ರಾಣಿ? ಸಿಂಹಬಾಲದ ಪ್ರಾಣಿ ಏನಾಗಿದೆ, ನೆಲೆ ಊರಲು ಅಲ್ಲಿ ಧ್ವಂಸವಾಗಿದೆ. ಯಾವುದೇ ರೀತಿಯಾದಂತಹ ಸಿಂಹಬಾಲದ ಕೋತಿಗಳ ನೆಲೆ ಧ್ವಂಸವಾಗಿದೆ. ಸ್ವಚ್ಛಂದವಾದಂತಹ ಬದುಕನ್ನ ಕಟ್ಟಿಕೊಂಡಿದ್ದಂತಹ ಈ ಕೋತಿಗಳ ನೆಲೆಯೂ ಸಹ ಏನಾಗಿದೆ, ನಾಶವಾಗಿದೆ, ಧ್ವಂಸವಾಗಿದೆ. ಕಾಡಿನೆಲ್ಲೆಡೆ ಆವರಿಸಿದ್ದ ಅವುಗಳ ಸಂಖ್ಯೆ ಕ್ಷೀಣಿಸಿ ಕೇವಲ 2,000ಕ್ಕೆ ಹಿಡಿದಾಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ಆ ಒಂದು ಬೃಹತ್ತಾದಂತಹ ಅರಣ್ಯದಲ್ಲಿ ಕೋತಿಗಳು ಅಂದ್ರೆ ಸಿಂಹಬಾಲದ ಕೋತಿಗಳ ಸಂಖ್ಯೆ ಹೇರಳವಾಗಿತ್ತು. ಆದ್ರೆ ಸಡನ್ ಆಗಿ ಏನಾಗ್ತು, ಕೋತಿಗಳ ಸಂಖ್ಯೆ ಕಡಿತಗೊಂಡಾಗ ಇಡೀ ಜಗತ್ತೇ ಬೆಚ್ಚಿ ಬೀಳುತ್ತದಂತೆ, ಭಯಗೊಳ್ತಾರಂತೆ. ಅಪರೂಪದ ಸಿಂಹಬಾಲದ ಕೋತಿಗಳ ಸಂತತಿ ವಂಶನಾಶದ ಅಂಚಿನಲ್ಲಿರುವುದು ಸ್ಪಷ್ಟವಾಯಿತು. ಏನಾಗ್ತದೆ, ಅಪರೂಪವಾಗಿ ಸಿಗುವಂತಹ ಸಿಂಹಬಾಲದ ಕೋತಿಗಳು ಏನಾಗಿವೆ, ಸಂತತಿ ಆ ಒಂದು ವಂಶ ನಾಶವಾಗಿರುವುದು, ನಾಶದ ಒಂದು ಅಂಚಿನಲ್ಲಿ ಬಂದಿರುವುದು ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದರೊಂದಿಗೆ ಕಣ್ಮರೆಯಾದ ಅನೇಕ ಜೀವ ಸಂಕುಲಗಳು ಬೆಳಕಿಗೆ ಬಂದವು. ಇದರೊಂದಿಗೆ ಈ ಸಿಂಹಬಾಲದ ಕೋತಿಗಳ ಜೊತೆಗೆ ಅನೇಕ ಜೀವ ಸಂಕುಲಗಳು ಏನಾಗಿವೆ, ನಾಶವಾಗಿದೆ ಎನ್ನುವಂಥದ್ದು ನಮ್ಮ ಬೆಳಕಿಗೆ ಬರ್ತದೆ. ಆದರೆ ಸಮಯ ಮೀರಿತ್ತು. ಆದ್ರೆ ಏನಾಗಿತ್ತು, ಸಮಯ ಮೀರೋಗಿದೆ. ಏನು ಮಾಡುವಂತ ಪರಿಸ್ಥಿತಿಯಲ್ಲಿ ಸರ್ಕಾರವಾಗಲಿ ಅಲ್ಲಿನ ಜನತೆಯಾಗಲಿ ಮಾಡೋದಕ್ಕೆ ಆಗುದಿಲ್ಲ. ಏಕೆಂದ್ರೆ ಫುಲ್ಲು ಏನಾಗಿದೆ, ಕಾಡಿನ ಅಂತ್ಯವಾಗಿದೆ. ಕಾಡು ಆ ಒಂದು ಅರಣ್ಯ ನಾಶವಾಗಿರೋದನ್ನು ನಾವು ಗಮನಿಸಬಹುದಾಗಿದೆ. ಅವುಗಳ ಬಗ್ಗೆ ಏನು ಮಾಡಲಾಗದಂತಹ ಅಸಹಾಯಕತೆ ಎಲ್ಲರದಾಗಿತ್ತು. ಆ ಒಂದು ಪ್ರಾಣಿಗಳ ಜೀವ ಸಂಕುಲಗಳನ್ನ ನಾವು ಏನ್ ಮಾಡಬೇಕು ಎನ್ನುವಂತ ಯೋಚನೆಯನ್ನು ಮಾಡಕ್ಕೆ ಆಗದೆ ಇರುವಷ್ಟು ಏನಾಗಿತ್ತು, ಅಲ್ಲಿನ ಜನತೆ ಅಸಹಾಯಕರಾಗಿ ನಿಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಾಲ್ಪರೈ ಮಧ್ಯದಲ್ಲಿ ಹೂದೋಟಂ ಎಂಬ ತೋಟವಿದೆ. ವಾಲ್ಪರೈ ಎನ್ನುವಂತ ಆ ಒಂದು ಕಾಡಿನಲ್ಲಿ ಈಗ ತಾನೇ ಅಭಿವೃದ್ಧಿಗೊಂಡಿರುವಂತಹ ಒಂದು ಚಹಾ ತೋಟಗಳ ನಡುವೆ ಒಂದು ಹೂದೋಟಂ ಎನ್ನುವಂತಹ ಒಂದು ತೋಟವಿದೆ. ಪರಿಸರದ ಮೇಲೆ ನಡೆದ ಅತ್ಯಾಚಾರಕ್ಕೆ ಇದು ಸಾಕ್ಷಿಯಾಗಿ ನಿಂತಿದೆ. ಆ ಒಂದು ಅರಣ್ಯದ ಮೇಲೆ, ಆ ಅರಣ್ಯ ಪರಿಸರದ ಮೇಲೆ ನಡೆದಂತಹ ಒಂದು ವಿಕೃತವಾದಂತಹ ಅತ್ಯಾಚಾರ, ಮಾನವನಿಂದ ನಡೆದಂತಹ ಒಂದು ಅಭಿವೃದ್ಧಿಯ ಹೆಸರಿನಲ್ಲಿ ನಡೆದಂತಹ ಅತ್ಯಾಚಾರಕ್ಕೆ ಈ ಹೂದೋಟಂ ಏನಾಗಿದೆ, ಸಾಕ್ಷಿಯಾಗಿ ನಿಂತಿದೆಯಂತೆ. ಹೇಗೆ? ಇದು ಸುಮಾರು 400 ಎಕರೆ ಪ್ರದೇಶ. ಈ ಹೂದೋಟಂ ಎನ್ನುವಂಥದ್ದು 400 ಎಕರೆಗಳನ್ನ ಒಳಗೊಂಡಿರುವಂತಹ ಒಂದು ತೋಟವಾಗಿದೆ. ತೋಟವನ್ನ ಸೀಳಿರುವ ಟಾಂಬರ್ ರಸ್ತೆಯು ದೂರಕ್ಕೆ ಮಾಗಿದ ಗಾಯದ ಕಲೆಯಂತೆ ತೋರುತ್ತದೆ. ಈ ಹೂದೋಟದ ನಡುವೆ ಒಂದು ಟಾಂಬರ್ ರಸ್ತೆ ಏನಾಗಿದೆ, ಹಾದು ಹೋಗಿದೆಯಂತೆ. ಆ ಹಾದು ಹೋಗಿರುವಂತಹ ಟಾಂಬರ್ ರಸ್ತೆ ಆ ಒಂದು ತೋಟವನ್ನ ಏನ್ ಮಾಡಿದೆ, ಸೀಳಿರುವ ರೀತಿಯಲ್ಲಿ ದೂರದಿಂದ ಗೋಚರಿಸುತ್ತದಂತೆ. ರಸ್ತೆಯು ದೂರಕ್ಕೆ ಮಾಗಿದ ಗಾಯದ ಕಲೆಯಂತೆ. ಆ ಒಂದು ಟಾಂಬರ್ ರಸ್ತೆ ಆ ಹೂದೋಟದ ಮೇಲೆ ಹಾದು ಹೋಗಿರುತ್ತೆ. ಆ ಹೂದೋಟವನ್ನ ಏನ್ ಮಾಡಿದೆ, 2 ಭಾಗವಾಗಿ ವಿಭಾಗವನ್ನ ಮಾಡಿದೆ. ಅದು ದೂರದಿಂದ ಹೇಗೆ ಕಾಣುತ್ತೆ ಅಂದ್ರೆ, ಮಾಗಿನ ಗಾಯದ ಹಾಗೆ ದೂರದಿಂದ ಕಾಣ್ತಾ ಇದೆಯಂತೆ. ನೆಲೆ ತಪ್ಪಿದ ಸುಮಾರು 30 ಸಿಂಹಬಾಲದ ಕೋತಿಗಳು ಇಲ್ಲಿ ಆಶ್ರಯ ಪಡೆದಿವೆ. ಆ ಒಂದು ಹೂದೋಟಂ ಎನ್ನುವಂತಹ ತೋಟದಲ್ಲಿ 30 ಏನಾಗಿವೆ, ನೆಲೆ ತಪ್ಪಿರುವಂತಹ 30 ಸಿಂಹಬಾಲದ ಕೋತಿಗಳು ಅಲ್ಲಿ
ಆಶ್ರಯವನ್ನ ಪಡೆದುಕೊಂಡಿವೆಯಂತೆ. ಎರಡು ಭೂಸ್ಪರ್ಶವನ್ನೇ ಎಂದು ಭೂಸ್ಪರ್ಶವನ್ನೇ ಮಾಡದ ವೃಕ್ಷವಾಸಿಗಳಾಗಿ ಬದುಕು ದೂಡುವ ಈ ವಾನರ ಕುಲಕ್ಕೆ ಅಸಾಧ್ಯ ಸನ್ನಿವೇಶಗಳು ಎದುರಾಗಿವೆ. ಎಂದೂ ಸಹ ಭೂಮಿಯನ್ನ ಸ್ಪರ್ಶಿಸಿ ಹೋಗದಂತಹ ಈ ಸಿಂಹಬಾಲದ ಕೋತಿಗಳಿಗೆ ಏನಾಗಿದೆ? ತುಂಬಾ ಕಷ್ಟವಾಗಿದೆಯಂತೆ. ವಾನರ ಕುಲಕ್ಕೆ ಅಸಾಧ್ಯ ಸನ್ನಿವೇಶವಾಗಿದೆ. ಈ ಸನ್ನಿವೇಶವು ಆ ವಾನರ ಕುಲಕ್ಕೆ ಏನಾಗಿದೆ? ಅಸಾಧ್ಯವಾಗುವಂತಹ ಒಂದು ಸನ್ನಿವೇಶವಾಗಿ ಗೋಚರಿತವಾಗಿದೆಯಂತೆ. ವೃಕ್ಷವಾಸಿಗಳಾದ ಕೋತಿಗಳು ಈಗ ಮರದಿಂದ ಮರಕ್ಕೆ ಹಾರುವಂತಿಲ್ಲ. ವೃಕ್ಷದಲ್ಲಿ ಅಂದ್ರೆ ಮರದಲ್ಲಿ ವಾಸಿಸುತ್ತಿದ್ದಂತಹ ಆ ಕೋತಿಗಳು ಮರದಿಂದ ಮರಕ್ಕೆ ಹಾರುವುದಕ್ಕೆ ಸಾಧ್ಯವಾಗ್ತಾ ಇರುವಂತೆ. ಏಕೆಂದ್ರೆ ಸಂಪೂರ್ಣವಾದಂತಹ ಅರಣ್ಯ ನಾಶ ಅಲ್ಲಿ ಉಂಟಾಗಿದೆ. ಹಾಗೆ ಆ ಅರಣ್ಯದ ನಡುವೆ ಏನಾಗಿದೆ? ಒಂದು ಡಾಂಬರು ರಸ್ತೆಯ ನಿರ್ಮಾಣವಾಗಿದೆ. ಆದ್ದರಿಂದ ಅದು ಸಾಧ್ಯವಾಗದ ಮಾತಾಗಿದೆ. ಬದಲು ನೆಲಕ್ಕೆ ಇಳಿದು ಡಾಂಬರ್ ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು. ಏನಾಗಿದೆ? ಆ ಒಂದು ಹೂದೋಟದಲ್ಲಿ ವಾಸವಿದ್ದಂತಹ 30 ಕೋತಿಗಳು ಏನಾಗಿವೆ? ಮರದಿಂದ ಮರಕ್ಕೆ ಹಾರೋದಕ್ಕೆ ಸಾಧ್ಯವಾಗ್ತಿಲ್ಲ. ಏನಕ್ಕೆ? ಅಲ್ಲಿ ಒಂದು ಡಾಂಬರ್ ರಸ್ತೆ ಸ್ಥಾಪಿತವಾಗಿರೋದ್ರಿಂದ, ನಿರ್ಮಾಣವಾಗಿರೋದ್ರಿಂದ ಅದು ಮರದಿಂದ ಮರಕ್ಕೆ ಹಾರೋದಕ್ಕೆ ಆಗ್ತಾ ಇಲ್ಲ. ಆದ ಕಾರಣವಾಗಿ ಅವರು ಏನ್ ಮಾಡ್ತಾರೆ? ಮರದಿಂದ ಇಳಿದು ಆ ರಸ್ತೆಯನ್ನ ದಾಟಿ ಮತ್ತೊಂದು ಮರಕ್ಕೆ ಹತ್ತುವಂತಹ ಪ್ರಸಂಗ ಇಲ್ಲಿ ಬಂದಿದೆ. ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು. ರಸ್ತೆ ದಾಟುವ ನಾಗರಿಕ ಬುದ್ಧಿ ಇಲ್ಲದ ಹಲವಾರು ಕೋತಿಗಳು ಈಗಾಗಲೇ ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿವೆ. ಏನಾಗಿದೆ? ನಾಗರಿಕತೆಯನ್ನ ಹೊಂದಿಲ್ಲದೆ ಇರತಕ್ಕಂತಹ ಕೋತಿಗಳು ಏನಾಗಿವೆ? ರಸ್ತೆ ದಾಟುವಂತಹ ಸಮಯದಲ್ಲಿ ಆ ಒಂದು ವಾಹನಗಳಿಗೆ ಸಿಕ್ಕಿ ಏನಾಗಿವೆ? ಒಂದು ಅಸುನೀಗಿವೆ, ಇಲ್ಲವಾಗಿ ಅಂಗವೈಫಲ್ಯವನ್ನ ಹೊಂದಿವೆ ಅಂತ ಹೇಳ್ತಿದ್ದಾರೆ. ಅವುಗಳಿಗೆ ಆಹಾರ ನೀಡುತ್ತಿದ್ದ ಮರಗಳು ಕ್ಷೀಣಿಸಿವೆ. ಕೋತಿಗಳಿಗೆ ಆಹಾರವನ್ನ ನೀಡುತ್ತಿದ್ದಂತಹ ಮರಗಳು ಏನಾಗಿವೆ? ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿವೆ ಮತ್ತೆ ಆಗ್ತಾ ಇದೆ. ಅವುಗಳಿಗೆ ದಯಾಮರಣ ಕರುಣಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಮಸ್ಸಿಕಿಲ್ಲಿ ದಯಾಮರಣ ಅಂದ್ರೆ ಮಸ್ಸಿಕಿಲ್ಲಿ, ಈ ದಯಾಮರಣವನ್ನ ನೀಡೋದಕ್ಕೆ ಕಾನೂನಿನಲ್ಲಿ ಅವಕಾಶವೂ ಸಹ ಇಲ್ಲ. ಏಕೆಂದರೆ ಅವು ಕೆಂಪು ಪಟ್ಟಿಯಲ್ಲಿರುವ ಜೀವಿಗಳಾಗಿವೆ. ಕೆಂಪು ಪಟ್ಟಿಯಲ್ಲಿರುವ ವಿಧಾನ ವಿಳಂಬದಲ್ಲಿರುವಂತಹ ಕೆಂಪು ಪಟ್ಟಿಯಲ್ಲಿರುವಂತಹ ಜೀವಿಗಳಾಗಿವೆ ಅಂತ, ಅದಕ್ಕೋಸ್ಕರ ಅವನ್ನ ನಾವು ದಯಾಮರಣವನ್ನು ಸಹ ನೀಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಬೇರೆಡೆಗೆ ಸ್ಥಳಾಂತರಿಸುವ ಕ್ರಿಯೆಯಲ್ಲೂ ಅಧಿಕ ಸಾವು ನೋವು ಸಹಜ. ಬೇರೆ ಕಡೆಗೆ ಆ ಒಂದು ಸಿಂಹಬಾಲದ ಕೋತಿಗಳನ್ನ ನಾವು ಸಾಗಿಸೋಣ, ಸ್ಥಳಾಂತರಿಸೋಣ ಅಂತಂದ್ರೂ ಸಹ ಆ ಒಂದು ನಡುವೆಯಲ್ಲಿ ಸಾವು ನೋವುಗಳು ಸಹ ಅಧಿಕವಾಗಿ ಕಂಡುಬರುವಂತವಾಗಿವೆ. ಇದರಿಂದ ವಿಜ್ಞಾನಿಗಳು, ಅರಣ್ಯ ಇಲಾಖೆಯವರು ಅಸಹಾಯಕರಾಗಿದ್ದಾರೆ. ಇದರಿಂದ ಏನಾಗಿದ್ದಾರೆ? ವಿಜ್ಞಾನಿಗಳು ಮತ್ತೆ ಅರಣ್ಯ ಇಲಾಖೆಯವರು ಅಸಹಾಯಕ ಸ್ಥಿತಿಯಲ್ಲಿ, ಏನು ಮಾಡದ ಸ್ಥಿತಿಯಲ್ಲಿ ಇದ್ದಾರೆ. ಬದುಕುಳಿಯಲು ಅವು ಊರಿನಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರ ಹುಡುಕುತ್ತಾ ಬದುಕು ಹುಡುಕುತ್ತಿವೆ. ತಮ್ಮ ಜೀವನವನ್ನ ಸಾಗಿಸೋದಕ್ಕೋಸ್ಕರ, ಹಾಗೆ ಬದುಕುಳಿಯೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ? ಊರಿನ ಅಂಗಳಗಳಲ್ಲಿರುವಂತಹ ತಿಪ್ಪೆ ತೊಟ್ಟಿಗಳ ಬಳಿ ಹೋಗಿ ಇರುವಂತಹ ಅದು ಇದು ಆಹಾರಗಳು ಏನಾದ್ರೂ ಸಿಕ್ಕಿದ್ರೆ ತಿನ್ಕೊಂಡು ಬದುಕುವಂತಹ ಒಂದು ಜೀವನವನ್ನ ಸಾಗಿಸ್ತಾ ಇವೆ ಈ ಸಿಂಹಬಾಲದ ಕೋತಿಗಳು ಅಂತ ತಿಳಿಸಿದ್ದಾರೆ. ವಾಲ್ಪರೆಯನ್ನ ಸಮಸ್ಯೆ ಕೇವಲ ಸಿಂಹಬಾಲದ ಕೋತಿಗಳಷ್ಟೇ ಸೀಮಿತವಾಗಿಲ್ಲ. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವೆಂದು ಗುರುತಿಸಿಕೊಂಡಿದ್ದ ಅದು ಈಗ ತತ್ತರಿಸುತ್ತಿದೆ. ಈ ವಾಲ್ಪರೆ ಬರೀ ಯಾಕೆ ಸಿಂಹಬಾಲದ ಕೋತಿಗಳಿಗೆ ಮಾತ್ರ ಒಂದು ಸೀಮಿತವಾದಂತಹ ತೊಂದರೆಯಾಗಿಲ್ಲ. ಅಲ್ಲಿ ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವೆಂದೆನಿಸಿಕೊಂಡು ಗುರುತಿಸಿಕೊಂಡಿದ್ದ ಅದು ಈಗ ತತ್ತರಿಸಿದೆ. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತವೆನಿಸಿಕೊಂಡಿದ್ದಂತಹ ಆ ಪ್ರದೇಶ ಈಗ ಏನಾಗ್ತಾ ಇದೆ? ತತ್ತರಿಸಿ ಹೋಗ್ತಾ ಇದೆಯಂತೆ. ಏನಕ್ಕೆ? ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಪರೆನ ಆರ್ಥಿಕ ಸ್ಥಿತಿಗತಿಗೆ ಕುತ್ತು ತಂದಿವೆ. ಅಂತಾರಾಷ್ಟ್ರೀಯಲ್ಲಿ ಬಳಸುವಂತಹ ಹೊಸವಾದಂತಹ ವಿದ್ಯಮಾನಗಳು ಏನಾಗ್ತಾ ಇದೆ? ವಾಲ್ಪರೆನ ಆರ್ಥಿಕ ಸ್ಥಿತಿಯನ್ನ ಕುಗ್ಗಿಸ್ತಾ
ಕುಸಿಸ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿದಿದೆ. ವಿಶ್ವ ಮಾರುಕಟ್ಟೆಯಲ್ಲಿ ಏನಾಗಿದೆ, ಚಹಾಗಳ ಒಂದು ಬೇಡಿಕೆ ಕಡಿಮೆಗೊಂಡಿದೆ, ಕುಸಿತವನ್ನಗೊಂಡಿದೆ. ಹಾಗೆ ರಫ್ತು ಇಳಿಮುಖಗೊಂಡು ಚಹಾ ತೋಟಗಳು ನಷ್ಟದಲ್ಲಿವೆ. ರಫ್ತು ನಮ್ಮಲ್ಲಿ ಬೆಳೆದಂತಹ ಪದಾರ್ಥಗಳನ್ನ ಬೇರೊಂದು ರಾಷ್ಟ್ರಗಳಿಗೆ ನಾವು ರಫ್ತನ್ನ ಮಾಡುವಂತಂದ್ರೆ ಕಳಿಸ್ಕೊಡುವಂತದ್ದನ್ನ ನಾವು ರಫ್ತು ಅಂತ ಹೇಳ್ತೇವೆ. ಇವು ಏನಾಗಿದೆ, ಅನಿವಾರ್ಯವಾಗಿ ಕಡಿತಗೊಂಡಿವೆ, ಅಂದ್ರೆ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ಮತ್ತೆ ಜನರು ನಿರ್ವಹಿಸುತ್ತಿದ್ದ ಕೆಲಸಗಳನ್ನ ಯಾಂತ್ರೀಕರಣ ಮಾಡಲು ಮುಂದಾಗಿದ್ದಾರೆ. ಜನರು ನಿರ್ವಹಿಸುತ್ತಿದ್ದಂತಹ, ಅಲ್ಲಿನ ಕಾರ್ಮಿಕರು ನಿರ್ವಹಿಸುತ್ತಿದ್ದಂತಹ ಕೆಲಸಗಳನ್ನ ಯಂತ್ರಗಳ ಮೂಲಕ ಏನ್ ಮಾಡ್ತಾ ಇದ್ದಾರೆ, ನಿರ್ವಹಿಸೋಕೆ ಮುಂದಾಗಿದ್ದಾರೆ. ಹಾಗೆ ಕಂಗಾಲಾದ ಕಾರ್ಮಿಕರು ಕೆಂಪು ಬಾವುಟಗಳನ್ನ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಹಾಗೆ ಅಲ್ಲಿ ಕೆಲಸವನ್ನ ಮಾಡುತ್ತಿದ್ದಂತಹ ಕಾರ್ಮಿಕರು ಏನ್ ಮಾಡಿದ್ದಾರೆ, ಹೋರಾಟಕ್ಕೆ ಇಳಿತಿದ್ದಾರೆ. ಕೆಂಪು ಬಾವುಟಗಳನ್ನ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಆದರೆ ಬದುಕು ಹಸನುಗೊಳ್ಳುವ ಯಾವ ಪರಿಸ್ಥಿತಿಯೂ ಕಾಣುತ್ತಿಲ್ಲ. ಬದುಕು ಹಸನಾಗುತ್ತೆ, ಬದುಕಿಗೆ ಬೆಳಕು ಬರುತ್ತದೆ ಎನ್ನುವಂತಹ ಯಾವುದೇ ಒಂದು ಗೋಚರವು, ಭರವಸೆಯು ಅವರಲ್ಲಿ ಮೂಡ್ತಾ ಇಲ್ಲ ಅಂತ ತಿಳಿಸ್ತಿದ್ದಾರೆ. ನಂತರ ಹೀಗಾಗಿ ವಾಲ್ಪರೈನಲ್ಲಿ ಹಿಂದಿನ ವೈಭವವಿಲ್ಲ, ಪ್ರಶಾಂತ ನೀರವತೆಯ ಕುರುಹಿಲ್ಲ. ಹೀಗಾಗಿ ತದನಂತರದಲ್ಲಿ ಏನಾಗಿದೆ, ವಾಲ್ಪರೈನಲ್ಲಿ ಹಿಂದಿನ ವೈಭವ, ಎಷ್ಟರ ಮಟ್ಟಿಗೆ ವೈಭವ ಇತ್ತೋ ಆ ಒಂದು ಸೌಂದರ್ಯತೆ, ವೈಭವವು ಕಾಣ್ತಾ ಇಲ್ಲ. ಪ್ರಶಾಂತ ನೀರವತೆಯ ಕುರುಹಿಲ್ಲ, ಪ್ರಶಾಂತವಾದ ಮೌನವಾದಂತಹ ನೀರವತೆಯ ಕುರುಹು ಅಲ್ಲಿ ಕಾಣ್ತಾ ಇಲ್ಲ, ಗುರುತೇ ಇಲ್ಲ. ಕಾಡನ್ನ ಸೀಳಿ ಅನುರಣಿಸುತ್ತಿದ್ದ ವಾನರಗಳ ಕೇಕೆ ಇಲ್ಲ. ಕಾಡನ್ನ ಸೀಳಿ ಅನುರಣಿಸು ಅಂತಂದ್ರೆ ಅನುಸರಿಸಿ ಮುಂದುವರೆದ ಧ್ವನಿ. ಒಂದಕ್ಕೊಂದು ಕೋತಿಗಳು ಕೇಕೆಯಾಗಿ ನಗುವಂತಹ ಧ್ವನಿಯೂ ಸಹ ಅಲ್ಲಿ ಕೇಳಿ ಬರ್ತಾ ಇಲ್ಲ. ಬದಲು ಯಂತ್ರಗಳ ಕರ್ಕಶ ಸದ್ದು, ಅದರ ಬದಲಾಗಿ ಅಲ್ಲಿ ಒಂದು ಕೆಲಸವನ್ನ ನಿರ್ವಹಿಸುತ್ತಿರುವಂತಹ ಯಂತ್ರಗಳ ಬರೀ ಶಬ್ದವೇ, ಕರ್ಕಶವಾದಂತಹ ಶಬ್ದಗಳೇ ಏನಾಗಿದೆ, ಕೇಳಿ ಬರ್ತಾ ಇದ್ದಾರೆ. ದಿನನಿತ್ಯ ಕಾರ್ಮಿಕರ ಮೆರವಣಿಗೆ, ಪ್ರತಿಭಟನೆಯ ಘೋಷಣಾ ಧ್ವಜಗಳು ತುಂಬಿವೆ. ಪ್ರತಿನಿತ್ಯನೇ ಒಂದು ಪ್ರತಿಭಟನೆಯ ಘೋಷಣೆಯ ಕೂಗುಗಳೇ ಸಹ ಕೇಳಿ ಬರ್ತಾ ಇದೆ. ಮತ್ತೆ ಯಂತ್ರಗಳ ಕರ್ಕಶ ಧ್ವನಿಗೆ ಕೇಳಿ ಬರ್ತಾ ಇವೆ. ಪ್ರತಿಭಟಿಸಬೇಕಿದ್ದ ಸಿಂಹಬಾಲದ ಕೋತಿಗಳು ಎಲ್ಲೋ ಅಡಗಿ ತಮ್ಮ ಅವನತಿಯ ದಿನಗಳನ್ನ ಎಣಿಸುತ್ತಿವೆ. ಮನುಷ್ಯರ ಸುಳಿವೇ ಇಲ್ಲದೆ ಕಾಡಾಗಿದ್ದ ವಾಲ್ಪರೈನಲ್ಲಿ ಈಗ ಜನಸಂಖ್ಯೆ ಲಕ್ಷಕ್ಕೂ ಮೀರಿದೆ. ಅವರದೇ ಸಮಸ್ಯೆ, ಅವರದೇ ಗಜಿಬಿಜಿ. ಯಾರೂ ಸ್ವಹ ನುಸುಳಲಾಗದಂತಹ ಒಂದು ಸ್ಥಿತಿಯಲ್ಲಿದ್ದಂತ ವಾಲ್ಪರೈ ಏನಾಗಿದೆ, ಲಕ್ಷ ಜನತೆಯನ್ನ ಒಳಗೊಂಡಿರುವಂತ ಒಂದು ಪ್ರದೇಶವಾಗಿದೆ. ಆ ಪ್ರದೇಶದಲ್ಲಿ ಇರುವಂತಹ ಜನರಿಗೆ ಅವರದೇ ಒಂದು ಯೋಚನೆ, ಅವರದೇ ಆದಂತಹ ಒಂದು ಸಮಸ್ಯೆ, ಗಜಿಬಿಜಿಯಲ್ಲಿ ಆ ಒಂದು ಪ್ರದೇಶ ಏನಾಗಿದೆ, ತುಳುಕೊಂಡಿದೆ. ನಂತರ ಇಂತಹ ಪರಿಸ್ಥಿತಿಯಲ್ಲಿಯೂ ಹಾಡು ಹಕ್ಕಿಗಳಾದ ವಿಜ್ಲಿಂಗ್ ಥ್ರಶ್ಗಳು ಬದುಕುಳಿಯುವ ಛಲ ತೊಟ್ಟಿವೆ. ಆದರೂ ಇಂತಹ ಪರಿಸ್ಥಿತಿಯನ್ನು ಸಹ ಆ ಒಂದು ಅರಣ್ಯದಲ್ಲಿ ಹಿಂದೆ ಹಾರಾಡುತ್ತಿದ್ದಂತಹ ವಿಜ್ಲಿಂಗ್ ಥ್ರಶ್ಗಳು ಎನ್ನುವಂತಹ ಪಕ್ಷಿಗಳು ಈಗಲೂ ಛಲದಿಂದ ಏನಾಗಿವೆ, ಅಲ್ಲಿ ಜೀವನವನ್ನ ಸಾಗಿಸ್ತಾ ಇವೆ. ಮಿನುಗುವ ಹಸಿರು ಪಾಚಿಗಳನ್ನ ಹೊದ್ದು ಮಲಗಿದ ಕಲ್ಲು ಬಂಡೆಗಳ ನಡುವೆ ನುಸುಳಿ ಹರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳು ಇವುಗಳ ಬದುಕಿಗೆ ಆಧಾರವಾಗಿದೆ. ಅಲ್ಲಲ್ಲೇ ಕಲ್ಲು ಬಂಡೆಗಳಲ್ಲಿಯೇ ಸ್ವಚ್ಛಂದವಾಗಿ ಪಾಚಿಯನ್ನ ಕಟ್ಟಿರುತ್ತೆ. ಅದನ್ನ ತಿನ್ಕೊಂಡು ಮತ್ತೆ ಅಲ್ಲೇ ನೀರನ್ನು ಕುಡ್ಕೊಂಡು ಆ ಬಂಡೆ ಸಂದಿಗಳಲ್ಲಿ ಹಾರಾಡ್ಕೊಂಡು ಸ್ವಚ್ಛಂದವಾಗಿ ಇದ್ದಂತ ಆ ವಿಜ್ಲಿಂಗ್ ಥ್ರಶ್ ಪಕ್ಷಿಗಳು ಸಹ ಏನಾಗಿವೆ, ಅವಕ್ಕೆ ಆಧಾರವಾಗಿದ್ದು. ಆಗ ಯಾವಾಗ ಈ ವಾಲ್ಪರೈ ಕಾಡು ದಟ್ಟವಾಗಿ ಇದ್ದಂತಹ ಸಮಯದಲ್ಲಿ ಆ ಕಾಡೆ ಅವಕ್ಕೆ ಆಧಾರವಾಗಿ ಇದ್ದವು. ಈಗ ಪರಿಸ್ಥಿತಿ ಏನಾಗಿದೆ, ಬದಲಾಗಿದೆ. ಅಲ್ಲಿದ್ದಂತಹ ಸ್ವಚ್ಛಂದವಾದಂತಹ ಗಾಳಿ, ಹಾಗೆ ಪಾಚಿ, ಅಲ್ಲಿ ಕಟ್ಟಿದಂತಹ ಪಾಚಿಗಳು ಮತ್ತೆ ಜರಿಗಳ ನಡುವೆ ಹಾರಾಡ್ಕೊಂಡಿದ್ದಂತಹ ಈ ವಿಜ್ಲಿಂಗ್ ಥ್ರಶ್ಗಳು ಈಗ ಏನಾಗಿವೆ ಅಂತಂದ್ರೆ, ಪರಿಸ್ಥಿತಿ ಬದಲಾದಂತೆ ಝರಿ ಜಲಪಾತಗಳ ಪಾತ್ರಗಳನ್ನೆಲ್ಲ ಆಕ್ರಮಿಸಿ ಮೆಲ್ಲನೆ ತೆವಳುತ್ತಿರುವ ಕೊಳಚೆ ನೀರಿನ ಚರಂಡಿಗಳ
ಝರಿಗಳೇ ಈಗ ಈ ಹಾಡು ಹಕ್ಕಿಗಳ ನೆಲೆಯಾಗಿದೆ. ಆಗ ಹರಿಯುತ್ತಿದ್ದಂತಹ ಝರಿಗಳೇ ಇವಾಗ ಏನಾಗಿದೆ, ಕೊಳಚೆ ಮೋರಿಗಳಾಗಿದೆ. ಕೊಳಚೆ ನೀರಿನ ಚರಂಡಿಗಳನ್ನೇ ಏನ್ ಮಾಡ್ತಾ ಇವೆ, ಈಗ ಅಲ್ಲೇ ಇಟ್ಕೊಂಡು ವಾಸವಾಗಿಟ್ಕೊಂಡು ಅವುಗಳ ನಡುವೆ ವಾಸ ಮಾಡ್ಕೊಂಡು ಏನಾಗಿದೆ, ಈ ಹಾಡು ಹಕ್ಕಿಗಳು ನೆಲೆಸಿವೆ ಅಂತ ತಿಳಿಸ್ತಾ ಇದ್ದಾರೆ. ಇವುಗಳ ಬದುಕು ಮುಂದೆ ಹೇಗೋ ಏನೋ, ಆದರೆ ತಮ್ಮ ನೋವಿನ ನಡುವೆಯೂ ಮುಂಜಾನೆ ಬೇಗನೆ ಎದ್ದು ರಾಗವಾಗಿ ಹಾಡುವುದನ್ನ ಮಾತ್ರ ಬಿಟ್ಟಿಲ್ಲ. ಇವು ಹೇಗೆ ಜೀವನವನ್ನ ಸಾಗಿಸ್ತಿದೆಯೋ ಏನೋ ಗೊತ್ತಿಲ್ಲ, ಆದ್ರೆ ಏನೋ ಬೆಳಗೆದ್ದ ಕೂಡಲೇ ತಮ್ಮ ಸುಮಧುರವಾದಂತಹ ಧ್ವನಿಯ ಮೂಲಕ ಏನ್ ಮಾಡ್ತವೆ, ಕೂಗೊಳ್ತವೆ, ಧ್ವನಿಸುತ್ತವೆ ಅಂತ ತಿಳಿಸ್ತಾ ಇದೆ. ಆಗ ಹೇಗೆ ಧ್ವನಿಸ್ತಾ ಇದ್ವೋ ಈಗಲೂ ಸಹ ಅಷ್ಟೇ ಸಂತಸದಿಂದ ಏನ್ ಮಾಡ್ತಾ ಇದೆ, ಆ ವಿಜಯೀಂದ್ರ ಎನ್ನುವಂತ ಪಕ್ಷಿಗಳು ಹಾರಾಡಿ ತಮ್ಮ ಧ್ವನಿಯ ಮೂಲಕ ಇಂಪನ್ನ ನೀಡ್ತಾ ಇದೆ. ಇನ್ನೂ ಸಹ ಅದು ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ಹಕ್ಕಿಗಳು ಹಾಡುವುದು ಅನಿವಾರ್ಯವಾಗಿದೆ, ಹಾಗೆ ಅವುಗಳ ಒಂದು ಕರ್ತವ್ಯ ಕೆಲಸವೂ ಸಹ ಆಗಿದೆ. ಮಾನವ ಕೇಂದ್ರಿತ ಅಭಿವೃದ್ಧಿ ಎನ್ನುವುದು ತನ್ನ ಹುಟ್ಟಿನಲ್ಲೇ ದುರಂತ ಬೀಜವನ್ನ ಅಡಗಿಸಿಕೊಂಡಿರುತ್ತದೆ. ಈ ಬೀಜಗಳು ಸತ್ತಿಲ್ಲದೆ ಬಿದ್ದಿರುತ್ತವೆ. ಅಭಿವೃದ್ಧಿಯ ಹೆಸರಿನಲ್ಲಿ ಏನಾಗ್ತಾ ಇರುತ್ತೆ, ಅವಂತಿಯನ್ನ ಮುಂದುವರಿಸ್ತಾ ಹೋಗುವಂತಹ ಬೀಜಗಳು ಏನಾಗ್ತಾ ಇದೆ, ಸದ್ದಿಲ್ಲದೆ ಮುಂದುವರಿತಾ ಇದೆ. ಪ್ರಗತಿ ಪರಾಕಾಷ್ಠೆ ಮುಟ್ಟಿದೊಡನೆ ಅವು ಚಿಗುರೊಡೆದು ದುರಂತದ ವಿರಾಟ ಪ್ರದರ್ಶನಕ್ಕೆ ಸಜ್ಜಾಗುತ್ತವೆ. ಪ್ರಗತಿಯನ್ನ ಹೊಂದುವಂತಹ ಒಂದು ದಾರಿಯಲ್ಲಿಯೇ ಹಿಮ್ಮುಖವಾಗಿಯೇ ಒಂದು ದುರಂತದ ದಾರಿಯನ್ನ ಹೊಂದುವಂತಹ ಒಂದು ಮಾರ್ಗವನ್ನ, ದುರಂತದ ವಿರಾಟ ಮಾರ್ಗವನ್ನ ಸಜ್ಜಾಗಿ ರೂಪಿಸಿಕೊಂಡಿರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ದುರಂತದ ಕಾವು ಮುಟ್ಟುವ ವೇಳೆಗೆ ಮತ್ತೆಂದೋ ಹಿಂದಕ್ಕೆ ಬರಲಾಗದ ಹಂತ ತಲುಪಿರುತ್ತೇವೆ. ದುರಂತದ ಅಂಚಿಗೆ ಇನ್ನೇನೋ ಬರ್ತಾ ಇದ್ದೀವಿ ಅನ್ನುವಷ್ಟರಲ್ಲಿ ಮತ್ತೆಂದೂ ನಾವು ಹಿಂದಿನ ಕಾಲಕ್ಕೆ ಹಿಂದೆ ಇದ್ದಂತ ಒಂದು ಪ್ರಗತಿಗೆ ಹೋಗೋದಕ್ಕೆ ನಾವು ಸಾಧ್ಯವಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಏನಾಗ್ಬಿಟ್ಟಿರ್ತೀವಿ, ನಾವು ಮುಂದೆ ತಲುಪಿರ್ತೀವಿ. ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿ ಮನುಕುಲದ ಪತನಕ್ಕೆ ಕಾರಣವಾಗುವುದು. ಆರಂಭದಲ್ಲಿ ನಾಗರಿಕತೆಯ ಉನ್ನತಿಯ ಆದರ್ಶದೊಂದಿಗೆ ನಾಗರಿಕತೆಯನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ನಾಗರಿಕತೆಯನ್ನ ಇಟ್ಕೊಂಡು ಉನ್ನತಿಯನ್ನ ಸಾಧಿಸುವ ಒಂದು ಆದರ್ಶ ಪ್ರದರ್ಶನದತ್ತ ಹೋಗ್ತೀವಿ. ಅದ ನಂತರ ಏನಾಗುತ್ತೆ, ಅಭಿವೃದ್ಧಿಯನ್ನ ಕಾಣ್ತಾ ಮನುಕುಲದ ಪತನಕ್ಕೆ ಕಾರಣವಾಗ್ತದೆ. ಈ ಒಂದು ಮಾನವ ಕುಲದ ಒಂದು ಅಂತ್ಯಕ್ಕೆ ಈ ಒಂದು ಉನ್ನತಿ ಕಾರಣವಾಗುತ್ತೆ. ಅದರ ಕ್ರೂರ ವ್ಯಂಗ್ಯವಿರಬಹುದು, ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ಅತ್ಯಾಚಾರವೆಸಗಿದ ಜನಾಂಗಕ್ಕೆ ಇದರ ಬಾಧೆ ತಟ್ಟುವುದಿಲ್ಲ. ಅದೇನೇ ಆಗಿರ್ಬೋದು, ಈ ಒಂದು ಪ್ರಕೃತಿಯನ್ನ ನಾಶ ಮಾಡಿದಂತಹ ವ್ಯಕ್ತಿಗಳಿಗೆ, ಈ ಒಂದು ಜನಾಂಗಕ್ಕೆ ವ್ಯಕ್ತಿಗಳಿಗೆ ಇದರ ಬಾಧೆ ತಟ್ಟುವುದಿಲ್ಲ. ಬಾಧೆ ಅಂದ್ರೆ ಹಾನಿ ಏನು ಎನ್ನುವಂಥದ್ದು ಅವರಿಗೆ ಗೊತ್ತಾಗೋದೇ ಇಲ್ಲ. ನಷ್ಟವನ್ನ, ಆ ಒಂದು ಅರಣ್ಯವನ್ನ ಹೇಗೆ ಹಾಳು ಮಾಡ್ತಾರೋ ಅವರಿಗೆ ಅದರ ನಷ್ಟ ಎಷ್ಟು ಎನ್ನುವಂಥದ್ದು ಅವರಿಗೆ ಅರಿವೇ ಆಗುವುದಿಲ್ಲ ಅಂತ. ದುರಂತದ ಶಾಪಕ್ಕೆ ತುತ್ತಾದವರು ಇದಕ್ಕೆ ಸಂಬಂಧವೇ ಇಲ್ಲದ ಮುಂದಿನ ಜನಾಂಗ ಮತ್ತು ಇತರ ಜೀವ ಸಂಕುಲ. ಇಂತಹ ದುರಂತಕ್ಕೆ ಪಶ್ಚಿಮ ಘಟ್ಟದ ಕಾಡಿನ ನಡುವೆ ಇರುವ ವಾಲ್ಪರೈ ಅರಣ್ಯ ಜ್ವಲಂತ ಸಾಕ್ಷಿಯಾಗಿ ನಿಂತಿದೆ. ಮುಂದಿನ ಜನಾಂಗಕ್ಕೂ ಸಹ ಇದು ಅರಿವಿಲ್ಲದ ರೀತಿಯಲ್ಲಿ ಏನಾಗಿರುತ್ತೆ, ಇದು ಜೀವ ಸಂಕುಲವನ್ನ ನಾಶಗೊಳಿಸಿರುತ್ತದೆ. ಹಾಗೆ ಇಂಥ ದುರಂತಕ್ಕೆ ಪಶ್ಚಿಮ ಘಟ್ಟದಲ್ಲಿ ಇರುವಂತಹ ತಮಿಳುನಾಡಿಗೆ ಸೇರಿದಂತಹ ವಾಲ್ಪರೈ ಮುಂದಿನ ಜನಾಂಗಕ್ಕೆ ಉದಾಹರಣೆಯಾಗಿ ಜ್ವಲಂತ ಸಾಕ್ಷಿಯಾಗಿ ನಿಂತಿದೆ ಅಂತ ತಿಳಿಸಿದ್ದಾರೆ. ಇಲ್ಲಿ ವಾಲ್ಪರೈನ ದುರಂತ ಒಂದು ಉದಾಹರಣೆ ಮಾತ್ರ. ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಮೂಲೆ ಮೂಲೆಗಳಲ್ಲೂ ಇಂಥ ಹಲವಾರು ಉದಾಹರಣೆಗಳು ನಮಗೆ ಸಿಗ್ತವೆ. ಇದು ವಾಲ್ಪರೈ ದುರಂತ ಕೇವಲ ಒಂದು ಉದಾಹರಣೆಯಾಗಿದೆ, ಆದರೆ ಇಂತಹ ಉದಾಹರಣೆಗಳು ರಾಜ್ಯಗಳಿಗೆ, ರಾಷ್ಟ್ರಗಳಲ್ಲಿ ಹಲವಾರು ಮೂಲೆಗಳಲ್ಲೂ ಸಹ ಇಂತಹ ಉದಾಹರಣೆಗಳು ಅಧಿಕವಾಗಿ ಕಂಡುಬರ್ತವೆ. ಅದಲ್ಲದೆ ದೂರದೃಷ್ಟಿ ಮತ್ತು ಒಳನೋಟಗಳಿಲ್ಲದ ಯಾವುದೇ ಅಭಿವೃದ್ಧಿ ಯೋಜನೆಗಳು ಇದಕ್ಕಿಂತಲೂ ಕಠೋರವಾದ ಅಧ್ಯಯನಗಳನ್ನ ಎಲ್ಲಿ ಬೇಕಾದರೂ ಬರೆಯಬಹುದು. ದೂರದೃಷ್ಟಿ, ಈಗ ಒಂದು ನಾವು ಕಾರ್ಯವನ್ನ
ಕಾರ್ಯನಿರ್ವಹಿಸ್ತೀವಿ ಅಂದ್ರೆ ಅದನ್ನ ಮುಂದಾಲೋಚನೆಯಿಂದ ನಾವು ಹೇಗೆ ಮಾಡ್ತೇವೋ ಅದೇ ರೀತಿ ಈ ಏನೇ ಒಂದು ಕೆಲಸವನ್ನ ಮಾಡ್ಬೇಕು ಅಂದ್ರೆ ಇದರಿಂದ ನಮ್ಗೆ ಯಾವ ರೀತಿಯ ಉಪಯೋಗ ಆಗುತ್ತೆ, ಹಾಗೆ ಎಷ್ಟು ದುಷ್ಪರಿಣಾಮಗಳು ಉಂಟಾಗಬಹುದು ಎನ್ನುವಂತಹ ಮನೋಜ್ಞಾನವನ್ನ ಹೊಂದಿ ನಂತರದ ಕಾರ್ಯಕ್ಕೆ ನಾವೇನಾಗ್ಬೇಕು, ಕೈ ಹಾಕ್ಬೇಕು. ಅದನ್ನು ಬಿಟ್ಬಿಟ್ಟು ಹಾಳು ಮಾಡುವ ಒಂದು ಯೋಚನೆಯನ್ನ ನಾವು ಮಾಡಬಾರದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಏನಿಲ್ಲದಿದ್ದರೂ ಮುಂದಿನ ಜನಾಂಗಕ್ಕೆ ಪರಿಶುದ್ಧವಾದ ನೀರು, ಮಲಿನಗೊಳ್ಳದ ಗಾಳಿ, ಸ್ವಚ್ಛಂದ ಸಮುದ್ರ, ನೀಲಿ ಆಕಾಶಗಳನ್ನ ಬಿಟ್ಟು ಹೋಗುವುದು ನಮ್ಮೆಲ್ಲರ ಛಲವಾಗಬೇಕು. ಸರಿ, ಇಲ್ಲಿವರೆಗೆ ಆದದ್ದೆಲ್ಲ ಆಗಿ ಮುಂದಿನ ಪೀಳಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಸಮಾಜಕ್ಕೆ ಮತ್ತೆ ಪರಿಸರಕ್ಕೆ ಉತ್ತಮವಾಗುವಂತಹ ರೀತಿಯಲ್ಲಿ ನಾವೇನ್ ಮಾಡ್ಬೇಕು, ನಡ್ಕೊಳ್ಬೇಕು. ಹೇಗೆ? ಮುಂದಿನ ಜನಾಂಗಕ್ಕೆ ಪರಿಶುದ್ಧವಾದಂತಹ ನೀರು, ಹಾಗೆ ಮಲಿನಗೊಳ್ಳದಂತಹ ಹಾನಿಗೊಳ್ಳದಂತಹ ಗಾಳಿ, ಮತ್ತೆ ಸ್ವಚ್ಛಂದ ಸಮುದ್ರ, ನೀಲಿ ಆಕಾಶ ಇವೆಲ್ಲವನ್ನ ನಾವೇನ್ ಮಾಡ್ಬೇಕು, ಬಿಟ್ಟು ಹೋಗುವುದು ನಮ್ಮೆಲ್ಲರ ಒಂದು ಛಲವಾಗಿರಬೇಕು, ದೃಢ ನಿರ್ಧಾರವಾಗಿರ್ಬೇಕು. ಸ್ವಚ್ಛಂದವಾಗಿ ಪರಿಸರ ನಮಗೆ ಇರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ನಾವು ನೀವೆಲ್ಲ ಇದಕ್ಕೆ ಬದ್ಧರಾಗಿರಬೇಕು. ಇದು ಮನುಕುಲದ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತೋರುವ ಕನಿಷ್ಠ ಕಳವಳಿ ಮತ್ತು ಸೌಜನ್ಯದಲ್ಲಿ ನಿಜವಾದ ಸಾರ್ಥಕತೆ ಅಡಗಿರುತ್ತದೆ. ಸಾರ್ಥಕತೆ ಹೇಗಾಗೋದು ಅಂದ್ರೆ ಒಬ್ಬರಿಗೆ ನಾವು ಉಪಯೋಗವಾಗುವಂತಹ ನಿಟ್ಟಿನಲ್ಲಿ ನಡೆದುಕೊಂಡಾಗ ಅಂತ ಹೇಳಿ, ಮತ್ತೆ ಈ ಸಾರ್ಥಕವಾದಂತಹ ಬದುಕನ್ನ ನಾವು ಪರಿಸರದ ಮೂಲಕವೂ ಸಹ ತಿಳಿಸಬಹುದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ಒಂದು ಈ ಗದ್ಯ ಭಾಗದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಸಮಾಜಕ್ಕೆ ಉತ್ತಮ ಕೊಡುಗೆಗಳನ್ನ ನಾವು ಮತ್ತೆ ಪರಿಸರವನ್ನ ನಾವು ಹೇಗೆ ಸ್ವಚ್ಛಂದವಾಗಿ ಕಾಪಾಡ್ಕೋಬೇಕು, ಮತ್ತೆ ಪರಿಸರವನ್ನ ನಾವು ನಶಿಸದ ರೀತಿಯಲ್ಲಿ ಕೈಗೊಳ್ಳಬೇಕು, ಕಾಪಾಡಬೇಕು. ಹಾಗೆ ಪರಿಸರವನ್ನ ಉತ್ತಮವಾದಂತಹ ಸ್ಥಿತಿಗತಿಯಲ್ಲಿ ನಾವು ಕಾಪಾಡಬೇಕು. ಮತ್ತೆ ಯಾವುದೇ ರೀತಿಯಾದಂತಹ ಕೆಡುಕುಗಳನ್ನ ಮಾಡಬಾರ್ದು. ಪರಿಸರವು ಯಾವಾಗಲೂ ಉತ್ತಮವಾಗಿದ್ದರೆ ಮಾತ್ರ ನಾವು ಸಹ ಉತ್ತಮವಾದಂತಹ ಜೀವನವನ್ನ ಸಾಗಿಸಬಹುದು, ಹಾಗೆ ಉತ್ತಮ ಸ್ಥಿತಿಯಲ್ಲಿ ಬದುಕಬಹುದು, ಮತ್ತೆ ಸಮಾಜವು ಉತ್ತಮವಾದಂತಹ ಮತ್ತೆ ಅನ್ಯೋನ್ಯವಾದಂತಹ ಒಂದು ಸ್ಥಿತಿಗತಿಯಲ್ಲಿ ನಿಲ್ಲುತ್ತದೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಪರಿಸರದ ರಕ್ಷಣೆ ಮಾಡುವುದು ತಮ್ಮೆಲ್ಲರ ಒಂದು ಕರ್ತವ್ಯ ಎನ್ನುವಂತಹ ಒಂದು ಉತ್ತಮವಾದಂತಹ ಸಂದೇಶವನ್ನ ಇವರು ಯಾರು ಕೃಪಾಂಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿಯವರು ಬರೆದಿರುವಂತಹ ಜೀವಜಾಲ ಎನ್ನುವಂತಹ ಒಂದು ಕೃತಿಯ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ಧನ್ಯವಾದಗಳು.